ಬಹುಪದೋಕ್ತಿಗಳ ಪಾಠ ನಾವು ಮುಂದುವರೆದ ಭಾಗವನ್ನು ನೋಡ್ತಾ ಇದ್ದೀವಿ. ಇಲ್ಲಿ ನೀವು ಅಭ್ಯಾಸ 2.1ರಲ್ಲಿ ಬರ್ತಕ್ಕಂಥ ಲೆಕ್ಕಗಳು ವೆರಿ ಇಂಪಾರ್ಟೆಂಟ್. 1 ಅಂಕಗಳಿಗೆ ನಿಮಗೆ ಕೇಳ್ತಾರೆ. ನಾನು ಹೇಳಿದ್ವಿ ರೇಖಾಗಣಿತೀಯವಾಗಿ ಅದರ ಶೂನ್ಯತೆಗಳನ್ನು ಯಾವ ರೀತಿ ಮಾಡೋದು ಅಂತ. 1ನೇ ಕ್ವಶನ್, y = p of x. ದ ನಕ್ಷೆಗಳನ್ನು ಕೆಳಗೆ ಚಿತ್ರ 2.10ರಲ್ಲಿ ನೀಡಿದ್ದು ಇಲ್ಲಿ p of x ಎಂಬುದು ಬಹುಪದೋಕ್ತಿಯಾಗಿದೆ. ಪ್ರತಿ ಸಂದರ್ಭದಲ್ಲೂ p of x ದ ಶೂನ್ಯತೆಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ಶೂನ್ಯತೆಗಳ ಸಂಖ್ಯೆಯನ್ನು ಕಂಡುಹಿಡಿಯಕ್ಕೆ ಹೇಳಿದರೆ. ಸೊ ನೋಡಿ, ಇಲ್ಲಿ 1ನೇ ಲೆಕ್ಕವನ್ನು ಅವ್ರು ಕೊಟ್ಟಿದ್ದಾರೆ. ಈ ರೀತಿ ಒಂದು ಚಿತ್ರವನ್ನು ಕೊಡ್ತಾರೆ. ಇದು x ಡ್ಯಾಶ್, y ಡ್ಯಾಶ್ ಅಂತ ಹೇಳ್ತೀವಿ. ಸೊ ನೋಡಿದೆ, ಇಲ್ಲಿ ರೇಖೆ ಬಂದಿದೆ. ಈ ರೀತಿ ಕೊಟ್ಟಾಗ ಸರಳ ರೇಖೆ y ಅಕ್ಷವನ್ನು ಛೇದಿಸಿದ್ರೆ ಇದರ ಶೂನ್ಯತೆಗಳನ್ನ ಕೇಳ್ತಾರೆ. ಇದರ ಶೂನ್ಯತೆ ಏನಪ್ಪಾ? ಇದರ ಶೂನ್ಯತೆ 0 ಅಂತ ಹೇಳಿ. ಯಾಕಂದ್ರೆ ನಮಗೆ ಶೂನ್ಯತೆ ಬೇಕು ಅಂದ್ರೆ x ಅಕ್ಷವನ್ನ ಆ ರೇಖೆ ಕಟ್ ಆಗಿರ್ಬೇಕು, ಛೇದಿಸ್ಕೊಂಡು ಹೋಗಿದ್ರೆ ಮಾತ್ರ ನಮಗೆ ಇಲ್ಲಿ ಶೂನ್ಯತೆಗಳನ್ನು ಬರೆಯಕ್ಕೆ ಸಾಧ್ಯ. ಇಲ್ಲಿ ಯಾವುದೇ ರೀತಿ x ಅಕ್ಷವನ್ನ ಇದು ಛೇದಿಸಿಲ್ಲ ಅಂದ್ಮೇಲೆ ಇದರ ಶೂನ್ಯತೆ 0 ಅಂತ ಹೇಳ್ತೀವಿ. ನೆಕ್ಸ್ಟ್ ಲೆಕ್ಕವನ್ನ ನೋಡೋಣ. ಇಲ್ಲಿ ಈ ರೀತಿ x ಅಕ್ಷ ಮತ್ತೆ y ಅಕ್ಷವನ್ನೊಂದು ಈ ರೀತಿ ಛೇದಿಸಿದವೆ O ಬಿಂದುವಿನಲ್ಲಿ. ಹೌದಾ? ಈಗ ನೋಡಿ, ಈ ರೀತಿ ನಕ್ಷೆನ ಹೇಳುತ್ತಾರೆ. ಹಂಗಾದ್ರೆ ಇದ್ರ ಶೂನ್ಯತೆ ಎಷ್ಟು? ನೋಡಿ, x ಅಕ್ಷವನ್ನ ಎಲ್ಲಿ ಛೇದಿಸಿಕೊಂಡು ಹೋಗಿದೆ? ಎಷ್ಟು ಬಿಂದುಗಳಲ್ಲಿ? ಒಂದೇ ಒಂದು ಬಿಂದುಗಳಲ್ಲಿ ಛೇದಿಸಿಕೊಂಡು ಹೋಗಿದೆ. ಹಾಗಾದ್ರೆ ಇದರ ಶೂನ್ಯತೆನ ನಾವು ಏನಂತ ಕರಿತೀವಿ? 1 ಅಂತ ಹೇಳ್ತೀವಿ. 1 ಮಾರ್ಕ್ಸ್ಗೆ ನಿಮಗೆ ಕೇಳ್ಬೋದು. ನೆಕ್ಸ್ಟ್ ಪ್ರಾಬ್ಲಮ್ ಅನ್ನ ಇಲ್ಲಿ 3ನೇದೇನು ಕೊಟ್ಟಿದ್ದಾರೆ ನೋಡ್ರಿ. x ಅಕ್ಷ y ಅಕ್ಷ ನೋಡಿ, ಈ ರೀತಿ ಹಿಂಗ್ ತೋರಿಸಿದ್ದಾರೆ ಚಿತ್ರ. ಅಂದ್ರೆ ಇದರ ಶೂನ್ಯತೆಗಳು ಏನು? ನೋಡಿ, ಇಲ್ಲಿ x ಅಕ್ಷವನ್ನು ಎಷ್ಟು ಬಿಂದುಗಳು? 1, 2, 3 ಬಿಂದುಗಳಲ್ಲಿ ಛೇದಿಸಿಕೊಂಡು ಹೋಗಿದೆ. ಇದರ ಶೂನ್ಯತೆಗಳನ್ನ ನಾವು ಏನಂತ ಕರಿತೀವಿ? 3 ಅಂತ ನಾವು ಹೇಳ್ತೀವಿ. ಸೊ ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ಲೆಕ್ಕ 4ನೇದು, x ಅಕ್ಷ y ಅಕ್ಷ ನೋಡಿ ಈ ರೀತಿ ಛೇದಿಸಿಕೊಂಡು ಹೋಗಿದೆ. ಅಂದ್ರೆ x ಅಕ್ಷವನ್ನ ಎಷ್ಟು ಬಿಂದುಗಳಲ್ಲಿ ಛೇದಿಸೈತಿ? 2 ಬಿಂದುಗಳಲ್ಲಿ ಛೇದಿ. ಇದರ ಶೂನ್ಯತೆಯನ್ನು ನಾವು ಏನಂತ ಹೇಳ್ತೀವಿ? 2 ಅಂತ ಬರೀತೀವಿ. ನೆಕ್ಸ್ಟ್ ಲೆಕ್ಕದಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಈ ರೀತಿ ಹಿಂಗ್ ಹೋಗಿದೆ, ಪ್ರಾವಿನ್ ತರ ಹೋಗಿದೆ. ಹಂಗಾದ್ರೆ ಇದ್ರ ಶೂನ್ಯತೆಗಳು ನೋಡ್ರಿ ಎಣಿಸ್ಬೇಕು. x ಅಕ್ಷವನ್ನು 1, 2, 3, 4. ಇದರ ಶೂನ್ಯತೆನ ನಾವು ಏನಂತ ಹೇಳ್ತೀವಿ? 4 ಅಂತ ಕರಿತೀವಿ. ಅಂದ್ರೆ ನೀವು ಹೇಳ್ಬೋದು ಇಲ್ಲಿ ಯಾವುದೇ ಶೂನ್ಯತೆಗಳಿಲ್ಲ. ಹೌದಾ? ಇಲ್ಲಿ ಶೂನ್ಯತೆಗಳಿದೆ. ಒಂದು ಶೂನ್ಯತೆ ರೇಖಾತ್ಮಕ ಬಹುಪದೋಕ್ತಿ ಅಂತ ಕರಿತೀವಿ. ಇದನ್ನು ನಾವು 3 ಶೂನ್ಯತೆಗಳಿದಾವೆ ಅಂತ ಅಂದ್ರೆ ಇದು ಘನ ಬಹುಪದೋಕ್ತಿ. ಇಲ್ಲಿ 2 ಶೂನ್ಯತೆಗಳಿದಾವೆ ಅಂದ್ರೆ ಇದನ್ನ ವರ್ಗ ಬಹುಪದೋಕ್ತಿ. ಮತ್ತೆ ಇಲ್ಲಿ ನೋಡಿ 4 ಬಿಂದುಗಳಲ್ಲಿ ಇದೇನಾಗಿದೆ? ಛೇದಿಸ್ಕೊಂಡು ಹೋಗಿದೆ. ಇದರ ಶೂನ್ಯತೆಗಳು 1, 2, 3, 4. ಸೊ ಹಾಗಾದ್ರೆ ನೆಕ್ಸ್ಟ್ ಇನ್ನೊಂದು ಐತಿ, ಲಾಸ್ಟ್ ಇನ್ನೊಂದು ಇಲ್ಲಿ ನಿಮಗೆ ತೋರಿಸ್ತೀನಿ ನೋಡ್ರಿ. ಈ ರೀತಿ x ಅಕ್ಷ ಈ ರೀತಿ ನೋಡಿ ಹಿಂಗ್ ಬಂದು ಇಲ್ಲಿ ಒಂದ್ ಸ್ವಲ್ಪ ಟಚ್ ಆಗಿದೆ ಅಷ್ಟೇ. ಹಿಂಗ್ ಟಚ್ ಆಗಿ ಹಿಂಗ್ ಹೋಗಿದೆ. ಹಂಗಾದ್ರೆ ಇದು ಶೂನ್ಯತೆಗಳು ಎಷ್ಟು ನೋಡಿ ಎಣಿಸ್ಬೋದು. ನೋಡಿ, ಇಲ್ಲಿ 1 ಬಿಂದು, ಇದು 1 ಬಿಂದು, ಇದು 1 ಬಿಂದು. ಅಂದ್ರೆ ಶೂನ್ಯತೆಗಳನ್ನ ನಾವು 3 ಅಂತ ಬರೀತೀವಿ. ಅಂದ್ರೆ ಇದೇನೈತಲ್ಲ, ಇದು ಗ್ರಾಫ್ x ಅಕ್ಷವನ್ನ 3 ಬಿಂದುಗಳಲ್ಲಿ ಟಚ್ ಆಗಿದೆ. ಟಚ್ ಆಗೋದು ಮತ್ತೆ ಛೇದಿಸ್ಕೊಂಡು ಹೋಗೋದು 2 ಒಂದೇ. ಇದ್ರ ಶೂನ್ಯತೆ 3 ಅಂತ ಕರಿತೀವಿ. ಸೊ 1 ಅಂಕಕ್ಕೆ ನಾವು ನಿಮಗೆ ಎಕ್ಸಾಮ್ ಅಲ್ಲಿ ಈ ರೀತಿ ಒಂದು ಚಿತ್ರವನ್ನ ಕೊಟ್ಟು ಇದರ ಶೂನ್ಯತೆಗಳನ್ನ ಕಂಡುಹಿಡಿಯಿರಿ ಅಂತ ನಿಮಗೆ ಕೇಳಬಹುದು 1 ಅಂಕಕ್ಕೆ. ಅಥವಾ ಒಂದು ರೇಖಾತ್ಮಕ ಬಹುಪದೋಕ್ತಿ ಶೂನ್ಯತೆಗಳು ಅಂತ ನೇರವಾಗಿ ಕೇಳಬಹುದು. ಲಾಸ್ಟ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ನಿಮಗೆ ರೇಖಾತ್ಮಕ ಬಹುಪದೋಕ್ತಿ ಶೂನ್ಯತೆ ಏನು ಅಂತ ಕಂಡುಹಿಡಿಯಿರಿ ಅಂತ 1 ಅಂಕ ಕೇಳಿದರೆ. ಅಥವಾ ಈ ಸಲ ವರ್ಗ ಬಹುಪದೋಕ್ತಿ, ಒಂದು ವರ್ಗ ಬಹುಪದೋಕ್ತಿ ಕೊಟ್ಟು ಇದರ ಶೂನ್ಯತೆ ಅಂದ್ರೆ ಏನು? ಒಂದು ಘನ ಬಹುಪದೋಕ್ತಿನ ಕೊಟ್ಟು ಶೂನ್ಯತೆಗಳನ್ನ ಕಂಡುಹಿಡಿಯಿರಿ. ಅಥವಾ ಒಂದು ಯಾವುದೋ ಒಂದು ಬಹುಪದೋಕ್ತಿನ ಕೊಟ್ಟು ಇದರ ಡಿಗ್ರಿನ ಬರೀರಿ ಅಂತ ಕೇಳಬಹುದು. ಡಿಗ್ರಿ 1 ಅಂಕಕ್ಕೆ. ಇಲ್ಲಿ 1 ಅಂಕದ 2 ಪ್ರಶ್ನೆಗಳನ್ನ ನಾವು ಇಲ್ಲಿ ಈ ಪಾಠದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. 1 + 1 + 2 2 ಅಂಕದ ಒಂದು ಪ್ರಶ್ನೆ. 2 ಅಂಕದ ಒಂದು ಪ್ರಶ್ನೆ ಎಲ್ಲಿ ಬರುತ್ತೆ ಅಂತಂದ್ರೆ ನಾವಿಲ್ಲಿ ನೆಕ್ಸ್ಟ್ ಅಭ್ಯಾಸಕ್ಕೆ ಹೋಗೋಣ. ನೆಕ್ಸ್ಟ್ ಅಭ್ಯಾಸಕ್ಕೆ ಹೋದಾಗ ಒಂದು ವರ್ಗ ಬಹುಪದೋಕ್ತಿ ಶೂನ್ಯತೆಗಳನ್ನ ಕಂಡುಹಿಡಿಯಿರಿ ಅಂತ ನಾವು ನೆಕ್ಸ್ಟ್ ಅಭ್ಯಾಸವನ್ನ ಮಾಡ್ತೀವಿ. ಸ್ವಲ್ಪ ಇದನ್ನ ನೋಟ್ ಮಾಡ್ಕೊಳ್ತೀವಿ. ಓಕೆ, ನೆಕ್ಸ್ಟ್ ಅಭ್ಯಾಸ 2.2ರಲ್ಲಿ ನಾವು ಲೆಕ್ಕಗಳನ್ನು ಮಾಡ್ಕೊಂತ ಹೋಗ್ತೀವಿ. ಇಲ್ಲಿ 2 ಅಂಕದ
ಪ್ರಶ್ನೆ ಇಂಪಾರ್ಟೆಂಟ್ ಇದು 2 ಮಾರ್ಕ್ಸ್ಗೆ ನಿಮಗೆ ಎಕ್ಸಾಮ್ಗೆ ಕೇಳ್ತಾರೆ. ಅತ್ಯಂತ ಈಸಿಯಾಗಿ ನೀವು ಈ ಲೆಕ್ಕಗಳನ್ನು ಮಾಡ್ಬೋದು. ಏನಂತ ಕೇಳ್ತಾರೆ ಅಂದರೆ ಈ ಕೆಳಗಿನ ವರ್ಗ ಬಹುಪದೋಕ್ತಿಗಳ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡ್ರಿ ಅಂತ ನಿಮಗೆ ಪ್ರಶ್ನೆಯನ್ನ ಕೇಳ್ತಾರೆ. ಏನಪ್ಪ ಶೂನ್ಯತೆಗಳನ್ನು ಕಂಡುಹಿಡಿಯೋದು ಅಂತಂದ್ರೆ ಏನು? ನಾನು ಹೇಳಿದ್ದೀನಿ ಆಲ್ರೆಡಿ 9ನೇ ತರಗತಿಯಲ್ಲಿ ನೀವು ಇದ್ರ ಶೂನ್ಯತೆಗಳನ್ನು ಕಂಡುಹಿಡಿದಿರಿ, ಮಧ್ಯಮ ಪದವನ್ನು ವಿಭಜಿಸಿ ಶೂನ್ಯತೆಗಳನ್ನು ಕಂಡುಹಿಡಿದಿರಿ. ಸೊ ಈಗ ನೋಡೋಣ ಈ ಲೆಕ್ಕವನ್ನು ಯಾವ ರೀತಿ ನಾವು ಮಾಡ್ತೀವಿ. ಕೊಟ್ಟಿರ್ತಕ್ಕಂಥ ಲೆಕ್ಕನ ನಾವು ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ 2x ಮೈನಸ್ 8 ಅಂತ ಬರ್ಕೊಂತೀವಿ. ಅಂದರೆ ಇದು ಎಕ್ಸ್ ಚರಾಕ್ಷರ ಉಳ್ಳ ಒಂದು ಬಹುಪದೋಕ್ತಿ ಅಂತ ಹೇಳ್ತೀವಿ. ಇಲ್ಲಿ ಎಕ್ಸ್ ಸ್ಕ್ವಯರ್ನ ಸಹಗುಣಕ ಏನಾದ್ರೂ ಇದೆನಾ? ನಾನು ಹೇಳಿದೆ ಒಂದಕ್ಕಿಂತ ಜಾಸ್ತಿ ಇತ್ತು ಅಂದ್ರೆ ಅದನ್ನ 8ಕ್ಕೆ ಗುಣಿಸ್ತೀವಿ. ಇಲ್ಲೇನಿಲ್ಲ, ಒಂದೇ ಇದೆ, ಹೌದಾ? 1 8 8 ಅದೇ 8ಅನ್ನ ಬರ್ಕೊಂತೀವಿ. ಸೊ ಏನೀಗ ಈಗ 8ರ ಮಗ್ಗಿನ ಬರ್ಕೊಂತ ಹೋಗ್ಬೇಕಪ್ಪ. 8 ಯಾವ್ಯಾವ ಮಗ್ಗಿಯಲ್ಲಿ ಬರ್ತವೆ? ಸೊ ನಿಮ್ಗೆ 8 ಅತ್ಯಂತ ಚಿಕ್ಕ ಸಂಖ್ಯೆ ಇರೋದ್ರಿಂದ ನಮಗೆ ಗೊತ್ತಾಗುತ್ತೆ 4 2 8 ಅಥವಾ 2 4 8. ಮತ್ತೆ ಯಾವ ಮಗ್ಗಿಯಲ್ಲಿ ಬರುತ್ತೆ ನೀವು ನೋಡ್ಬೋದು. ಮತ್ತೆ 8 1 8 1 8 8. ಸೊ ಈ ರೀತಿ ಬರುತ್ತೆ. ನಿಮ್ಗೆ ಇನ್ನೂ ಬೇಕಪ್ಪ ಅಂತ ಅಂದ್ರೆ ಈ ಅವಿಭಾಜ್ಯ ಸಂಖ್ಯೆಗಳಿಂದ ಭಾಗಾಕಾರ ಮಾಡ್ಕೊಂತ ಹೋಗ್ರಿ. 2 4 8 2 2 4 ಅಷ್ಟೇ. ನಮಗೇನು ಬರುತ್ತಪ್ಪ 2 2 4 4 2 8 1 8 8 ಈ ರೀತಿ ನಾವು ಕಂಡುಹಿಡ್ಕೋಬಹುದು. ಈಗ ನೋಡ್ರಿ ಇದರಲ್ಲಿ ಯಾವುದನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು? ಇದರಲ್ಲಿ ಯಾವುದನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು? ವೆರಿ ಇಂಪಾರ್ಟೆಂಟ್. ಯಾವ್ದು ಸೆಲೆಕ್ಟ್ ಮಾಡ್ಕೊಂತೀರಿ ಅನ್ನೋದಕ್ಕಿಂತ ಮುಂಚೆ ಇಲ್ಲಿ ಎಕ್ಸ್ ನ ಸಹಗುಣಕ ಏನಿದೆ? -2 ಇದೆ, ಹೌದಾ? -2. ಈ -2 ಬರ್ಬೇಕಪ್ಪ. ಮೈನಸ್ ಬಿಡ್ರಿ, ಆಮೇಲೆ ಮೈನಸ್ ಅನ್ನ ಹಾಕೋಣ. 2 ಬರ್ಬೇಕು. ಏನು? 4 ಮತ್ತು 2 ಕೂಡಿಸಿದ್ರೆ 2 ಬರ್ಬೇಕು. ಬರುತ್ತಾ? 4 2 ಕೂಡಿರಿ 6 ಆಕತಿ. ನೆಕ್ಸ್ಟ್ ಕಳೆದು ನೋಡ್ರಿ, 4ಗೆ 2 ಕಳೀರಿ 2 ಬರುತ್ತೆ, ಹೌದಾ? ಇದನ್ನ ನಾವು ಸೆಲೆಕ್ಟ್ ಮಾಡ್ಕೊಂತೀವಿ. ಇದನ್ನ ಬಿಟ್ಬಿಡ್ತೀವಿ. ಯಾಕಂದ್ರೆ 8ಕ್ಕೆ 1 ಕೂಡಿದ್ರೆ 9, ಇಲ್ಲಿ 2 ಐತಿ. 8ರ 1 ಕಳೆದ್ರೆ 7, ಇಲ್ಲಿ 2 ಐತಿ. ಸೊ ಅದು ಬರಲ್ಲ ನಮಗೆ. ಇದನ್ನ ತಗೊಂತೀವಿ. ಸೊ 4 2 8. ಈಗ ನೋಡ್ರಿ ಇಲ್ಲಿ ಮೈನಸ್ ಐತಿ, ಈ ಮೈನಸ್ ಅನ್ನ ಹಾಕ್ಬೇಕು, ಆಮೇಲೆ ಇದಕ್ಕೆ ಚಿಹ್ನೆಗಳನ್ನ ಕೊಡ್ಬೇಕು. 2ಕ್ಕೆ ಮೈನಸ್ ಐತಿ ಕೊಡ್ತೀವಿ. ಹಂಗಾದ್ರೆ ಇದಕ್ಕೆ ಯಾವ ಚಿಹ್ನೆ ಕೊಡ್ಬೇಕು, ಇದಕ್ಕೆ ಯಾವ ಚಿಹ್ನೆ ಕೊಡ್ಬೇಕು? ಮೈನಸ್ ಉತ್ತರ ಮೈನಸ್ ಬಂದಿದೆ ಅಂದ್ರೆ ನೀವು ದೊಡ್ಡ ಸಂಖ್ಯೆಗೆ ಮೈನಸ್ ಕೊಡ್ರಿ ಅಂತ ಅರ್ಥ. ದೊಡ್ಡ ಸಂಖ್ಯೆಗೆ ಏನ್ ಕೊಡ್ರಿ? ಮೈನಸ್. ಸಣ್ಣ ಸಂಖ್ಯೆಗೆ ಪ್ಲಸ್. ಯಾಕಂದ್ರೆ 4ಅಲ್ಲಿ ಕಳಿತೀವಿ, ನಾವು ಕಳೆದಿವಿ. 4ರಲ್ಲಿ 2 ಕಳೆದಿವಿ, ಹೌದಾ? ಕಳೆದಿವಿ ಅಂದ್ಮೇಲೆ ದೊಡ್ಡ ಸಂಖ್ಯೆಗಿರೋ ಚಿಹ್ನೆನ ಕೊಡ್ತೀವಿ ಅಂತ ಅರ್ಥ. 4ರಾಗ 2 ಕಳೆದ್ರೆ 2, ದೊಡ್ಡ ಸಂಖ್ಯೆಗೆ ಮೈನಸ್ ಐತಿ, ಮೈನಸ್ ಚಿಹ್ನೆನ ಕೊಡ್ತೀವಿ. ಇಷ್ಟೇ ನೋಡಿ. -2x ಅಂತಕ್ಕಂಥದ್ದು ಏನಾಯ್ತು? -4x ಪ್ಲಸ್ 2x ಆಗಿ ವಿಭಜನೆ ಹೊಂದಿತು. ಎಕ್ಸ್ ಸ್ಕ್ವಯರ್ಗೆ ಎಕ್ಸ್ ಸ್ಕ್ವಯರ್ ಮೈನಸ್ 2x ಜಾಗದಲ್ಲಿ -4x ಪ್ಲಸ್ 2x -8 ಅನ್ನ ಬರ್ಕೊಂತಿದ್ದೀನಿ. ಸೊ 3 ಪದಗಳಿದ್ದದ್ದು 4 ಪದ ಆಯ್ತು. 2 ಪದಗಳನ್ನ ಒಂದು ಗುಂಪು ಮಾಡ್ಕೊಂಡು ಸಾಮಾನ್ಯ ಪದವನ್ನ ಹೊರತೆಗೆನ. ನೋಡಿ ಎಕ್ಸ್ ಸ್ಕ್ವಯರ್ ಇದೆ. ಎಕ್ಸ್ ಸ್ಕ್ವಯರ್ ಅಂದ್ರೆ ಅರ್ಥ ಎಕ್ಸ್ ಇಂಟು ಎಕ್ಸ್ ಅಂತ ಅರ್ಥ. 2x ಅದಾವೆ ಅಂತ ಅರ್ಥ. ಇಲ್ಲಿ 4x ಇದೆ ಅಂದ್ರೆ ಇಲ್ಲಿ ಕೂಡ 2 4 2 ಇಂಟು 2 ಇಂಟು ಎಕ್ಸ್ ಅಂತ ಬರ್ಕೊಂತೀವಿ, ಹೌದೇನಪ್ಪ? ಹಂಗಾದ್ರೆ ಇವೆರಡರಲ್ಲೂ ಸಾಮಾನ್ಯ ಏನೈತಿ? ಮ್ಯಾಲ್ಗಡೆನೆ ಎಕ್ಸ್ ಐತಿ, ಕೆಳಗಡೆನೆ ಎಕ್ಸ್ ಐತಿ. ಎಕ್ಸ್ ಅನ್ನ ಕಾಮನ್ ತೆಗಿತೀವಿ. 1 ಎಕ್ಸ್ ಉಳಿತು ಮೈನಸ್. ಹಂಗಾದ್ರೆ ಎಕ್ಸ್ ಹೋದ್ರೆ 4 ಉಳಿತೈತಿ, 4 ಅನ್ನ ಬರೀತೀನಿ. ಈಗ ನೋಡ್ರಿ ಪ್ಲಸ್ ಸೇಮ್ ಇಲ್ಲಿ 2 ಇದೆ, ಇಲ್ಲಿ 8 ಇದೆ. ಏನ್ ಕಾಮನ್ ಬರುತ್ತೆ ನೀವು ನೋಡ್ಬೋದು. 2x ಅನ್ನ ನಾವು ಏನಂತ 2 ಇಂಟು ಎಕ್ಸ್ ಅಂತ ಬರೀತೀವಿ. ಹಂಗಾದ್ರೆ 8 ಅನ್ನ ಏನಂತ ಬರೀತೀವಿ? 2 ಇಂಟು 2 ಇಂಟು 2 ಅಂತ ಬರೀತೀವಿ. ಹಾಗಾದ್ರೆ ನಮಗೆ ಮಾಸ ಬೇಕು ಅಂದ್ರೆ 2ರಲ್ಲೂ ಫುಲ್ ಆಗಿರ್ಬೇಕು ಅಂತ ಹೇಳಿದ್ವಿ, ಹೌದಾ? 2 2 ಇದೆ, ಹೌದಾ? 2ರಲ್ಲೂ ಅದನ್ನ ನಾವು ಏನ್ ಮಾಡ್ತೀವಿ? 2ಅನ್ನ ಮಾತ್ರ ತಗೊಂತೀವಿ. 2ಅನ್ನ ಹೊರಗಡೆ ತೆಗೆದ್ವಿ ಅಂದ್ರೆ ಇಲ್ಲಿ ಎಕ್ಸ್ ಉಳಿತತಿ. ಮೈನಸ್ 2 4 8 ಅಂತ ಬರೀತೀವಿ. ಈಗ ನೋಡ್ರಿ ಇದು ಸೇಮ್ ಇರಬೇಕು ಬಾಕ್ಸ್. ಅದ್ರಲ್ಲಿ 1ಅನ್ನ ಬರ್ತಾನ ಎಕ್ಸ್ -4 ಅಂತ ಬರ್ತಾನೆ. ಬಿಟ್ಟು ಇನ್ನೇನು ಉಳಿತು? ಎಕ್ಸ್ ಪ್ಲಸ್ 2 ಉಳಿತು. ಎಕ್ಸ್ ಪ್ಲಸ್ 2ಅನ್ನ ಅದನ್ನೊಟ್ಟಿಗೆ ಸೇರಿಸಿ ಬರೆಯೋಣ. ಈಗ ನೋಡ್ರಿ ಇದನ್ನ 0ಗೆ ಸಮ ಮಾಡ್ಕೊಳ್ಳೋಣ. ಎಕ್ಸ್ ಪ್ಲಸ್ 4 ಇಸ್ ಈಕ್ವಲ್ ಟು 0. ಇದನ್ನ ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು 0 ಅಂತ ಬರ್ದೆ. ಹಂಗಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಏನು? -4 ಕಡೆ ಹೋದ್ರೆ +4. ಇಲ್ಲೇನು ಎಕ್ಸ್ ಇಸ್ ಈಕ್ವಲ್ ಟು +2 ಕಡೆ ಹೋದ್ರೆ -2. ಈಗ ನಮಗೆ ಸಿಕ್ತು
ಏನಪ್ಪಾ ಅಂದ್ರೆ 4 ಮೈನಸ್ 2 ಈ ಬಹುಪದೋಕ್ತಿಯ ಶೂನ್ಯತೆಗಳು ಸಿಕ್ಕು. ಈಗ ನಮಗೆ ಅವ್ರು ಏನ್ ಹೇಳಿದರೆ, ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನ ತಾಳೆ ನೋಡ್ರಿ ಅಂತ ಹೇಳಿದ್ರು. ಸಹಗುಣ ಹೆಂಗೆ ತಾಳೆ ನೋಡೋದು ನೋಡೋಣ. ಅದನ್ನ ಯಾವ ರೀತಿ ನಾವು ಮಾಡೋಣ ನೋಡಿ. ಇದು ಸ್ವಲ್ಪ ಇಂಪಾರ್ಟೆಂಟ್ ಈ ಲೆಕ್ಕದಲ್ಲಿ. ಇದನ್ನ ಕರೆಕ್ಟ್ ನೀವೇನ್ ಮಾಡಬೇಕು, ಮಾಡ್ಕೊಳ್ಳೇಬೇಕು. ಈಗ ಈ ಶೂನ್ಯತೆಗಳನ್ನು ನಾವೇನ್ ತಗೊಂತೀನಿ, ಇದನ್ನ ಒಂದು ಆಲ್ಫಾ ಅಂತ ತಗೊಂತೀನಿ, ಇದನ್ನ ನಾನು ಬೀಟಾ ಅಂತ ತಗೊಂತೀನಿ. ಸುಮ್ಮನೆ ಹೆಸರು ಆಲ್ಫಾ ಬೀಟಾ ಅಂತ ಹೆಸರನ್ನ ಕೊಡ್ತೀನಿ ಶೂನ್ಯತೆಗಳಿಗೆ. 2 ಇರೋದ್ರಿಂದ, ಹೌದಾ? 4 ಮೈನಸ್ 2 ಈ ಶೂನ್ಯತೆಗಳು ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳು. ಯಾವ ಸಹಗುಣಕ? ಇದೇ ಒಂದು ಬಹುಪದೋಕ್ತಿನ ಬರ್ಕಂತದ್ದು, ಎಕ್ಸ್ ಸ್ಕ್ವಯರ್ ಮೈನಸ್ 2x ಮೈನಸ್ 8 ಅಂತ ಬರ್ಕಂದ್ರಿ. ಇವುಗಳ ಸಹಗುಣಕಗಳು ಅಂತಂದ್ರೆ ಈ ಬಹುಪದೋಕ್ತಿಯ ಆದರ್ಶ ರೂಪ ನಿಮಗೆ ಗೊತ್ತಿರಬೇಕು, ಹೌದಾ? ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಅಂದ್ರೆ ಎ ಅಂದ್ರೆ ಏನಪ್ಪಾ? ಎ ಅಂದ್ರೆ 1. ಬಿ ಅಂದ್ರೆ ಏನಪ್ಪಾ? ಬಿ ನ ಸಹಗುಣಕ ಮೈನಸ್ 2. ನೋಡಿ, 2 ಮೈನಸ್ ಬಿಟ್ಬಿಡ್ತೀರಿ ನೀವು, ಮೈನಸ್ ಬಿಡಂಗಿಲ್ಲ. 2ಕ್ಕೆ ಯಾವ ಚಿಹ್ನೆ ಐತಿ? ಮೈನಸ್ ಚಿಹ್ನೆ ಐತಿ, ಮೈನಸ್ ಅನ್ನ ಬರಿತೀವಿ. ಅಂದ್ರೆ ಸಿ ಅಂದ್ರೆ ಏನಪ್ಪಾ? ಇದು ಮೈನಸ್ 8 ಅನ್ನ ಬರಿತೀವಿ. ಸೊ ಈ ಸಹಗುಣಕಗಳು, ಇವೇ ಸಹಗುಣಕಗಳು. ಈ ಬಹುಪದೋಕ್ತಿ ಸಹಗುಣಕಗಳು. ಶೂನ್ಯತೆಗಳು ಅಂದ್ರೆ ಇವೇ ಶೂನ್ಯತೆಗಳು. ಇವುಗಳ ನಡುವಿನ ಏನ್ ಸಂಬಂಧ ನೋಡೋಣ. ಶೂನ್ಯತೆಗಳ ಮೊತ್ತ ಅಂತ ಮಾಡ್ತೀನಿ ನಾನು. ಫಸ್ಟ್ ಏನ್ ತಗೋಣ, ಶೂನ್ಯತೆಗಳ ಮೊತ್ತ ಇಸ್ ಈಕ್ವಲ್ ಟು ನಾವು ಆಲ್ಫಾ ಪ್ಲಸ್ ಬೀಟಾ. ಶೂನ್ಯತೆಗಳು ಇವೆ ತಾನೆ, ಆಲ್ಫಾ ಮತ್ತು ಬೀಟಾ ಅಂತ ಹೇಳಿ. ಅವುಗಳ ಮೊತ್ತ ಅಂದ್ರೆ ಪ್ಲಸ್ ಇಸ್ ಈಕ್ವಲ್ ಟು ಸಂಬಂಧ, ಸಹಗುಣಕಗಳ ನಡುವಿನ ಸಂಬಂಧ. ಇದನ್ನ ನಾವು ಏನಂತ ಕರಿತೀವಿ? ಮೈನಸ್ ಬಿ ಬೈ ಎ ಅಂತ ಬರಿತೀವಿ. ಮೈನಸ್ ಬಿ ಬೈ ಎ. ಆಲ್ಫಾ ಅಂದ್ರೆ ಏನು? 4 ಪ್ಲಸ್ ಬೀಟಾ ಅಂದ್ರೆ ಮೈನಸ್ 2. ಬ್ರಾಕೆಟ್ ಅಲ್ಲಿ ಹಾಕಿ ಮೈನಸ್ 2 ಬರೀರಿ, ಮೈನಸ್ಗೆ ಮೈನಸ್ ಬರೀರಿ. ಮತ್ತೆ ಬಿ ಜಾಗದಲ್ಲಿ ಏನಿದೆ, ಮತ್ತೆ ಬಿ ಜಾಗದಲ್ಲಿ ಮೈನಸ್ 2 ಇದೆ, ಮೈನಸ್ 2 ಅನ್ನ ಬರೀರಿ. ಡಿವೈಡೆಡ್ ಬೈ ಎ ಜಾಗದಲ್ಲಿ ಏನೈತಿ? ಎ ಜಾಗದಲ್ಲಿ 1 ಐತಿ, 1 ಅನ್ನ ಬರೀತೀವಿ. 4ಕ್ಕೆ 4 ಪ್ಲಸ್ ಇಂಟು ಮೈನಸ್ ಮೈನಸ್, 2ಕ್ಕೆ 2 ಇದುಗಳು ಮೈನಸ್ ಇಂಟು ಮೈನಸ್ ಪ್ಲಸ್ 2ಕ್ಕೆ 2 ಬರಿತೀವಿ. 4ರಾಗ 2 ಕಳೆದ್ರೆ 2 ಇಸ್ ಈಕ್ವಲ್ ಟು ಏನ್ ಬಂತು? 2. LHS ಇಸ್ ಈಕ್ವಲ್ ಟು RHS ಸಮಾನ, ಎಡಭಾಗ ಬಲಭಾಗ. ಸಹಗುಣ ಶೂನ್ಯತೆಗಳ ಮೊತ್ತ ಮತ್ತು ಸಹಗುಣಕಗಳ ನಡುವಿನ ಸಂಬಂಧ ಏನಾಗಬೇಕು? ಇಲ್ಲಿ ಈಕ್ವಲ್ ಆಗಬೇಕು. ಆವಾಗ ಶೂನ್ಯತೆಗಳ ಮೊತ್ತ ಆಯ್ತು. ಇನ್ನೊಂದು ಶೂನ್ಯತೆಗಳ ಗುಣಲಬ್ಧವನ್ನ ನೋಡೋಣ. ಶೂನ್ಯತೆಗಳ ಗುಣಲಬ್ಧ ಏನು? ಶೂನ್ಯತೆಗಳ ಗುಣಲಬ್ಧ ಇವನ್ನ ಆಲ್ಫಾ ಇಂಟು ಬೀಟಾ ಅಂತ ಬರ್ಕೊಳ್ಳೋಣ. ಗುಣಲಬ್ಧ ಚಿಹ್ನೆ ಹಾಕಿಲ್ಲಿ ಇಸ್ ಈಕ್ವಲ್ ಟು ಇದು ಸಿ ಬೈ ಎ. ಸೂತ್ರ ಅಂತ ನಾದ್ರೂ ತಿಳ್ಕೊಳ್ರಪ್ಪ. ಇದನ್ನೇನು ಒಂದೇದು, ಒಂದೇದು ಇಲ್ಲಿ ಇದನ್ನ ಹಾಕ್ತೀನಿ. ಚೋಪೀಸ್ ತಗೊಂಡು ವೇಟ್. ಶೂನ್ಯತೆಗಳ ಮೊತ್ತ ಇದ್ರ ಸೂತ್ರ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ. ಆಲ್ಫಾ ಅಂದ್ರೆ ಏನು? ಆಲ್ಫಾ ಅಂದ್ರೆ 4 ಇಂಟು ಬೀಟಾ ಅಂದ್ರೆ 2. ಸಿ ಅಂದ್ರೆ ಏನು? ಇಲ್ಲಿ ಸಿ ಅಂದ್ರೆ ಏನು ತಗೊಂಡಿನಿ? ಮೈನಸ್ 8 ತಗೊಂಡಿದ್ದೀನಿ, ಮೈನಸ್ 8 ಡಿವೈಡೆಡ್ ಬೈ ಇಲ್ಲಿ ಏನಂತ ತಗೊಂತೀವಿ? ಡಿವೈಡೆಡ್ ಬೈ ಎ. ಎ ಅಂದ್ರೆ ಏನು? ಎ ಅಂದ್ರೆ ಇಲ್ಲಿ ಎ ಅಂದ್ರೆ ಒಂದು ನಿಮಿಷ, ಒಂದು ಸೆಕೆಂಡ್. ಇಲ್ಲಿ 2 ಬೀಟಾ ಜಾಗದಲ್ಲಿ ನಾನು ಮೈನಸ್ 2 ಬರಬೇಕಿತ್ತು, ಮೈನಸ್ 2 ಅನ್ನ ಬರಲಿಲ್ಲ. ಸಿ ಅಂದ್ರೆ ಮೈನಸ್ 8. ಎ ಅಂದ್ರೆ ಏನ ಸಾಗೋಣ ಏನೈತಿ? 1 ಐತಿ. ನೋಡಿ, ಪ್ಲಸ್ ಇಂಟು ಮೈನಸ್ ಮೈನಸ್ 4 2 8 ಇಸ್ ಈಕ್ವಲ್ ಟು ಈ ಕಡೆ ಏನಿದೆ? ಮೈನಸ್ 8 ಇದೆ. LHS ಇಸ್ ಈಕ್ವಲ್ ಟು RHS ಎಡಭಾಗ ಬಲಭಾಗಕ್ಕೆ ಸಮ ಆಯ್ತು. ಶೂನ್ಯತೆಗಳ ಗುಣಲಬ್ಧ ಮತ್ತು ಸಹಗುಣಕಗಳ ನಡುವಿನ ಸಂಬಂಧ ಸರಿ ಆಯ್ತು, ಹೌದಾ? ಇದಕ್ಕೆ ನಿಮಗೆ 1 ಅಂಕ. ಸೊ ಇದಕ್ಕೆ 2 ಅಂಕ. ಟೋಟಲ್ ಇದು 3 ಅಂಕಕ್ಕೆ ನಮಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಸೊ ಇದು 2 ಅಂಕ ಅಲ್ಲ, 3 ಅಂಕ ಅಂತ ತಗೊಳ್ಳಿ. 3 ಮಾರ್ಕ್ಸ್ ಕ್ವಶನ್ ಇದು, 3 ಅಂಕಕ್ಕೆ ಕೇಳ್ತಾನೆ. ಈ ಕೆಳಗಿನ ವರ್ಗಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳ ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡ್ರಿ ಅಂತ ಫಸ್ಟ್ ಶೂನ್ಯತೆಗಳನ್ನು ಕಂಡುಹಿಡಿಬೇಕು.
ಮತ್ತೆ ಅವುಗಳ ನಡುವಿನ ಸಂಬಂಧವನ್ನು ನೀವು ತಾಳೆ ನೋಡಬೇಕು. ಸ್ವಲ್ಪ ಬೇಗ ನೋಟ್ ಮಾಡ್ಕೊಳ್ರಿ. ಓಕೆ ಸ್ಟೂಡೆಂಟ್ಸ್, ಎರಡನೇ ಲೆಕ್ಕ ನೋಡೋಣ. 4s² ಮೈನಸ್ 4s ಪ್ಲಸ್ 1 ಅಂತ ಒಂದು ಬಹುಪದೋಕ್ತಿ ಕೊಟ್ಟು ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿದು ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತ 3 ಮಾರ್ಕ್ಸ್ಗೆ ಕೇಳ್ತಾರೆ. ಇದರ ಶೂನ್ಯತೆಗಳನ್ನು ಕಂಡುಹಿಡಿರಿ ಅಂತ ಕೇಳಿದ್ರು ಅಂದ್ರೆ 2 ಮಾರ್ಕ್ಸ್ ಅಷ್ಟೇ. ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತಂದ್ರೆ ಒಂದು 3 ಮಾರ್ಕ್ಸ್ ಆಗುತ್ತೆ ನಿಮಗೆ. ಸೊ ನೋಡೋಣ. ನಾನು ಹೇಳಿದೆ ಇಲ್ಲಿ ಮೊದಲು ಇದು a² ಅಥವಾ x² ಅಥವಾ s² ಏನ್ ಕೊಟ್ಟಿರ್ತಾರೆ, ಇದ್ರ ಸಹಗುಣಕ 1ಕ್ಕಿಂತ ಜಾಸ್ತಿ ಇತ್ತು ಅಂದ್ರೆ ಅದನ್ನ ಕೊನೆಯ ಪದಕ್ಕೆ ಗುಣಾಕಾರ ಮಾಡ್ರಿ. ಒಂದು ಕಂಡೀಷನ್ ಫಸ್ಟ್ 4 1 4 ಫಸ್ಟ್ ಕಂಡೀಷನ್ ನೆನ್ಪಿಟ್ಟುಕೊಳ್ರಿ ಇದನ್ನ. ಅದಿಲ್ಲ, ಈಗ 4 ಅಂತ ಏನ್ ಮಾಡ್ಬೇಕು, 4 ಯಾವ್ಯಾವ ಮುಗ್ಗಿಯಲ್ಲಿ ಬರ್ತವೆ ಅಂತ ನೀವು ನೋಡ್ಕೋಬೇಕು. 4 ಇನ್ನೇನು 4 1 4 ಹೌದಾ, 1 4 4 ಆಮೇಲೆ 2 2 4 ಬಂತು. ಹೌದೇನಪ್ಪ? ಹಂಗಾದ್ರೆ ಇದ್ರಿಗೆ ಯಾವ್ದನ್ನ ತಗೋಬೇಕು, ನಾವು ಸೆಲೆಕ್ಟ್ ಮಾಡ್ಕೋಬೇಕು. ನೋಡಿ ಇಲ್ಲಿ 4 ಇದೆ, 4 ಅವನು ಕೂಡಿದ್ರೆ ನೋಡಿ ಇಲ್ಲಿ ಇದನ್ನ ಈಸಿಯಾಗಿ ತಗೊಂತೀವಿ. 2 2 ಕೂಡಿದ್ರೆ ಎಷ್ಟು 4. ಇದನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. 4ಕ್ಕೆ ಯಾವ ಚಿಹ್ನೆ ಐತಿ, ಮೈನಸ್ ಐತಿ. ನೋಡಿ ಇಲ್ಲಿ 2 2 ಗುಣಾಕಾರ ಮಾಡಿದ್ರೆ ಇದು ಬರಬೇಕು, ಕೂಡಿದ್ರೆ ಅಥವಾ ಕಳೆದ್ರೆ ಇದು ಬರಬೇಕು. ನೋಡಿ 2ಕ್ಕೆ 2 ಕೂಡಿದ್ರೆ ಎಷ್ಟು 4. 4ಕ್ಕೆ ಯಾವ ಚಿಹ್ನೆ ಐತಪ್ಪ, ಮೈನಸ್ ಚಿಹ್ನೆ ಐತಿ. ಆಮೇಲೆ ನಾವು ಈ 2ಕ್ಕೆ ಯಾವ ಚಿಹ್ನೆ ಕೊಡಬೇಕು ಅಂತ ಯೋಚನೆ ಮಾಡಿ ಕೊಡಬೇಕಾಗುತ್ತೆ. ಉತ್ತರ -4 ಬಂದಿದೆ ಅಂತಂದ್ರೆ ಇಲ್ಲಿ ದೊಡ್ಡ ಸಂಖ್ಯೆಗೆ ಮೈನಸ್ ಕೊಡ್ಬೇಕು. ಯಾವಾಗ ಕಳೆದಾಗ, ಇಲ್ಲಿ ಕಳೀತಾ ಇಲ್ಲ, ನಾವೇನ್ ಮಾಡ್ತಾ ಇದೀವಿ, ಕೂಡ್ತಾ ಇದೀವಿ. ಕೂಡಿದಾಗ ನಾವೇನ್ ಮಾಡಬೇಕು, ಪ್ಲಸ್ ಪ್ಲಸ್ ಅಂತ ಕೂಡಿದ್ರೆ ಪ್ಲಸ್ ಹಾಕೋತು. ಇಲ್ಲಿ ಮೈನಸ್ ಇರೋದ್ರಿಂದ 2ಕ್ಕೂ ಮೈನಸ್ ಮೈನಸ್ ಅನ್ನ ಕೊಡೋಣ. ಯಾಕಂದ್ರೆ -2 ಕೂಡಿದ್ರೆ -4. ನಾನು ಆವಾಗಲೇ ಹೇಳಿದೆ, ನನ್ನ ಹತ್ರ 2 ರೂಪಾಯಿ ಸಾಲ ಮಾಡಿದೀನಿ ಅಂತ ತಿಳ್ಕೊಳ್ರಿ. ಇವತ್ತು -2 ರೂಪಾಯಿ, ಮತ್ತೆ ನಾಳೆ 2 ರೂಪಾಯಿ ಸಾಲ ಮಾಡ್ತೀನಿ, ಅದು -2 -2 ಕೂಡಿದ್ರೆ ಸಾಲ ಎಷ್ಟಾಯ್ತು, -4. ಇದೇ ಒಂದು ಸಿಂಪಲ್ ನೀವು ತೆಳಗಿಟ್ಕೊಂಡ್ರೆ ನಿಮ್ಗಿದು ಅರ್ಥ ಆಗುತ್ತೆ. ಚಿಹ್ನೆ ಕೊಡೋದು ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ ಇಲ್ಲಿ -4s ಏನಾಯ್ತು, -2s ಆಗಿ ವಿಭಜನೆ ಹೊಂದಿತು. ನೋಡಿ ಇಲ್ಲಿ 4s² ಮೈನಸ್ ಈ 4s ಜಾಗದಲ್ಲಿ -2x ಮತ್ತೆ -2x ಪ್ಲಸ್ 1 ಅಂತ ನಾವಿಲ್ಲಿ ಇದನ್ನ ಡಿವೈಡ್ ಮಾಡ್ತೀವಿ. ಸೊ ನೋಡಿ ಕೂಡಿಸ್ಕೋಬೇಡ್ರಿ, ಇದೇ ಬೇರೆ. ಓಕೆನಾ? ನೆಕ್ಸ್ಟ್ ಈಗ ನೋಡಿ 2 ಗುಂಪಾಗಿ ಮಾಡ್ಕೊಂತೀವಿ. ಇದು 4s ಇದೆ, ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. 4s² ಅನ್ನ 4 2 × 2 × s ಅನ್ನ s × s² ಅನ್ನ s × s ಅಂತ ಬರೀಬಹುದು. ಇಲ್ಲಿ 2s ಅಷ್ಟೇ ಐತಿ. 2s ಅನ್ನು 1 2 ಕೆಳಗೆ 1 2 ಬರೀರಿ, ಇನ್ನೊಂದು ಯಾವ್ದಾದ್ರೆ s ಕೆಳಗೆ ಬರೀರಿ. ಈಗ ನೋಡ್ರಿ ಮಾಸ 2 × s 2s ಸಾಮಾನ್ಯವಾಗಿದೆ. ಹಾಗಾದ್ರೆ ನಾವು 2s ಅನ್ನ ಹೊರಗಡೆ ತೆಗಿತೀವಿ. ಇಲ್ಲಿ 2s ಹೋಯ್ತು ಅಂದ್ರೆ ಇಲ್ಲಿ ಎಷ್ಟು ಉಳಿತು, ಇನ್ನು 2s ಅಷ್ಟೇ ಉಳಿತು. ಮೈನಸ್ ಇದ್ದದ್ದು 2s ಹೋಯ್ತಪ್ಪ, ಏನಿಲ್ಲ ಅಂದ್ರೆ ಏನು ಉಳಿತತಿ, ಇಲ್ಲಿ 1 ಉಳಿತತಿ. ಅರ್ಥ ಆಯ್ತಾ? ಸೊ ಇದನ್ನ ಸ್ವಲ್ಪ ಈಚೆ ಕಡೆ ಬರೀತೀವಿ. ನೋಡಿ 4 ಅನ್ನ ನಾವು 2 2 4 ಇದಕ್ಕೆ ಮೈನಸ್ ಇದ್ರೆ ಇದಕ್ಕೂ ಮೈನಸ್ ಅನ್ನ ಕೊಡ್ತೀವಿ. -4x -2x -2x ವಿಭಜನೆ ಹೊಂದುತ್ತೆ. ಇದಾಯ್ತಾ? ಆಮೇಲೆ ಇಲ್ಲಿದೆ 2s ಪ್ಲಸ್ 1, ಇಲ್ಲಿ ಮೈನಸ್ ಇದೆ, ಮೈನಸ್ ಅನ್ನ ಬರೀತೀನಿ. ಇಲ್ಲಿ ಏನು ಸಾಮಾನ್ಯ ಇಲ್ಲ ಇದರಲ್ಲಿ. 2s ನಲ್ಲಿ 2 × s, ಇಲ್ಲಿ 1 ಇದೆ, ಇಲ್ಲೆಲ್ಲ 1 ಕೆಳಗೆ 1 ಬರೀಬಹುದು, 1 ಅಷ್ಟೇ ತೆಗಿಬಹುದು ನಾವು. ಈಗ 2s ಗೆ 2s ಪ್ಲಸ್ ಇದ್ದು ಮೈನಸ್ ಆಗುತ್ತೆ. ಬ್ರಾಕೆಟ್ ಹಿಂಗಡಿ ಮೈನಸ್ ಇದೆ ಅಂದ್ರೆ ಇದು ಪ್ಲಸ್ ಏನಾಯ್ತು, ಮೈನಸ್ ಆಯ್ತು. -1 ಅಂತ ಬರೀತೀವಿ. ಸೊ ನೆಕ್ಸ್ಟ್ ನೋಡ್ರಿ, ಇದು ಸೇಮ್ ಇರ್ಬೇಕು ಬ್ರಾಕೆಟ್, ಅದರಲ್ಲಿ 1 ಅನ್ನ ಬರ್ಕಂತೀನಿ. 2s -1. ಆಮೇಲೆ ಇನ್ನೇನು ಉಳಿತು, ಇನ್ನು 2s -1. ಇದು 2s -1, ಅದನ್ನ ಆಮೇಲೆ ಒಟ್ಟಿಗೆ ಸೇರಿಸಿ ಬರ್ಕೋಬೇಕು. ಇದು ಆಮೇಲೆ 2s -1 = 0ಗೆ ಸಮ ಮಾಡ್ಕೊಳ್ರಿ. ಇದನ್ನು ಕೂಡ 0ಗೆ ಸಮ ಮಾಡ್ಕೊಳ್ರಿ. 2s ಗೆ 2s -1 ಆ ಕಡೆ ಹಾಕಿ +1 s = 1 2 ಛೇದದಲ್ಲಿ 2 ಬರ್ತೈತಿ. ಈಗ 2s -1 ಆ ಕಡೆ ಹಾಕಿ +1 s = 2 ಅನ್ನ ಆ ಕಡೆ ಹಾಕಿ ಛೇದದಲ್ಲಿ
ಅಂದ್ರೆ ಏನು ಸಿಕ್ತಪ್ಪ ಇಲ್ಲಿ 1s 1/2 1/2 ಬಂತು. ಅಂದ್ರೆ ಈ ಶೂನ್ಯತೆಗಳು ಎರಡು ಬಂದು ಎರಡು ಕೂಡ 1/2. ಒಂದನ್ನು ನಾವು ಆಲ್ಫಾ ಅಂತ ತಗೊಂಡ್ರೆ ಇನ್ನೊಂದನ್ನ ಬೀಟಾ ಅಂತ ತಗೋಣ. ಅಂದ್ರೆ ಈ ಶೂನ್ಯತೆಗಳು ನಮಗೆ ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ, ಆ ರೀತಿ ತಗೊಳ್ರಿ ಅಂತ ನಾವು ಅದಕ್ಕೆ ಈ ಶೂನ್ಯತೆಗಳಿಗೆ ಆಲ್ಫಾ ಮತ್ತು ಬೀಟಾ ಅಂತ ಹೆಸರು ಕೊಟ್ಟು ಲೆಕ್ಕಗಳನ್ನ ಮಾಡ್ಕೊಂತ ಹೋಗ್ತೀವಿ ಅಷ್ಟೇ. ಅದು ಏನು ಮುಂದೆ ನಾವು ನೋಡಬೇಕು, ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನ ತಾಳೆ ನೋಡಬೇಕು. ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರಿ ನಿಮಗೆ 1 ಮಾರ್ಕ್ಸ್. ಇದನ್ನ ನೋಡ್ರಿ. ಫಸ್ಟ್ ನೀವು ಇದನ್ನ ಸಂಬಂಧ ತಾಳೆ ನೋಡ್ಬೇಕಂದ್ರೆ ಒಂದು ಬಹುಪದೋಕ್ತಿ ಏನ್ ಕೊಟ್ಟಿದ್ದಾರಲ್ಲ ಆ ಬಹುಪದೋಕ್ತಿನ ಬರ್ಕೊಂಬಿಡೋಣ ನಾವು. ಏನ್ ಬಹುಪದೋಕ್ತಿ ಕೊಟ್ಟಿದ್ದಾರೆ ಅವರು ಇಲ್ಲಿ ಬರೀತೀನಿ ನೋಡ್ಲಿ. 4s² - 4s + 1. ಸೊ ಇದು ಆದರ್ಶ ರೂಪನ ಬರ್ಕೊಳ್ರಿ, ಯಾಕಂದ್ರೆ ಸಹಗುಣಕಗಳನ್ನ ಬರ್ಕನಕ್ ಬರುತ್ತೆ. ಅಂದ್ರೆ s² ಅಂದ್ರೆ ಒಂದು, x² ಅಂದ್ರೆ ಒಂದು. ಇಲ್ಲಿ x² ಸಹಗುಣಕ a ಇದೆ, ಯಾವುದಕ್ಕೆ ಸಮ? ಇಲ್ಲಿ s² ಸಹಗುಣಕ 4ಕ್ಕೆ ಸಮ. ಇಲ್ಲಿ x ನ ಸಹಗುಣಕ b ಇದೆ, ಇಲ್ಲಿ s ನ ಸಹಗುಣಕ -4 ಇದೆ. ಹೌದಾ? ನೆಕ್ಸ್ಟ್ ಇಲ್ಲಿ ಕಾನ್ಸ್ಟೆಂಟ್ ನಂಬರ್ 1 ಇದೆ, ಸ್ಥಿರ ಸಂಖ್ಯೆ. c = ಸ್ಥಿರಾಂಕ 1 ಅಂತ ಬರೆದಿವಿ. ಈ ರೀತಿ ಬರ್ಕೊಳ್ಳೋದ್ರಿಂದ ನಮಗೆ ನೆಕ್ಸ್ಟ್ ಏನಾಗುತ್ತೆ ಇಲ್ಲಿ ನೋಡ್ರಿ, ಶೂನ್ಯತೆಗಳ ಮೊತ್ತ ಬರ್ಕೊಳ್ಳೋಣ. ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಅಂತ ಬರ್ಕೊಳ್ಳೋಣ, ಯಾಕಂದ್ರೆ ಶೂನ್ಯತೆಗಳನ್ನು ಕೂಡ್ರಿ ಅಂತ ಅರ್ಥ. = ಸೂತ್ರ -b/a. ಆಲ್ಫಾ ಅಂದ್ರೆ 1/2, ಬೀಟಾ ಅಂದ್ರೆ 1/2. ಮೈನಸ್ಗೆ ಮೈನಸ್ ಬರೆದು ಬ್ರಾಕೆಟ್ ಹಾಕಿ ಆಮೇಲೆ ಬಿ ಜಾಗದಲ್ಲಿ ಏನಿದೆ ಅದನ್ನ ಬರೀ. ಬಿ ಜಾಗದಲ್ಲಿ -4 ಇದೆ. ಎ ಜಾಗದಲ್ಲಿ ಏನಿದೆ? ಎ ಜಾಗದಲ್ಲೂ 4 ಇದೆ. ನೋಡಿ, 2 ಲಾಸ ತೆಗಿತೀರಾ, ಛೇದಗಳು ಸಮ ಇದೆ, ಅಂಶಗಳನ್ನ ಕೂಡ್ರಿ. 1 + 1 2. ನೆಕ್ಸ್ಟ್ 4ಕ್ಕೆ 4 -* +4ಕ್ಕೆ 4 1 4 1 2 1 2 1 ಬಂತು. ಸೊ ಅವುಗಳ ನಡುವಿನ ಸಂಬಂಧ ಸರಿ ಆಯಿತು. ಈಗ ಶೂನ್ಯತೆಗಳ ಗುಣಲಬ್ಧ, ಆಲ್ಫಾ ಇಂಟು ಬೀಟಾ c/a. ಆಲ್ಫಾ ಅಂದ್ರೆ 1/2, ಬೀಟಾ ಅಂದ್ರೆ 1/2 ಇಂಟು ಇದೆ. ಹೌದಾ? ಸಿ ಅಂದ್ರೆ 1, ಎ ಅಂದ್ರೆ 4. ಅಂಶ ಛೇದ 1 1 3 2 2 4 1/4 ಗೆ 1/4 ಅಂತ ಹೇಳ್ತೀವಿ. ಸೊ ಈ ರೀತಿ ಲೆಕ್ಕಗಳನ್ನು ನೀವು ಮಾಡಬೇಕಾಗುತ್ತೆ. ಇದನ್ನ ಸ್ವಲ್ಪ ನೋಟ್ ಮಾಡ್ಕೊಳ್ಳಿ. ಇನ್ನೊಂದ್ಸಲ ಹೇಳ ನೋಡ್ರಿ, 4s² - 4s + 1 ಅನ್ನು ನಾವು ಮಧ್ಯಮ ಪದವನ್ನು ವಿಭಜಿಸಿದಾಗ ನಮಗೆ 2 ಶೂನ್ಯತೆಗಳು ಸಿಕ್ಕು, ಅವನ್ನ ಆಲ್ಫಾ ಮತ್ತು ಬೀಟಾ ಅಂತ ಬರ್ಕೊಂತೀವಿ. ನೆಕ್ಸ್ಟ್ ಅದೇ ಒಂದು ಬಹುಪದೋಕ್ತಿಯ ಆದರ್ಶ ರೂಪನ ಬರ್ಕೊಂಡು ಇಲ್ಲಿ ಎ ಅಂದ್ರೆ ಏನು, ಬಿ ಅಂದ್ರೆ ಏನು, ಸಿ ಅಂದ್ರೆ ಏನು ಅಂತ ಬರ್ಕೊಂಡು ಶೂನ್ಯತೆಗಳ ಮೊತ್ತ ಸೂತ್ರ ಆಲ್ಫಾ ಪ್ಲಸ್ ಬೀಟಾ = -b/a. ನೆಕ್ಸ್ಟ್ ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾ = c/a ಲೆಕ್ಕಗಳನ್ನು ಮಾಡಿದಾಗ ಸೊ ಎಡಭಾಗ ಬಲಭಾಗಕ್ಕೆ ಸಮ ಆಗಬೇಕು. ಸಮ ಆದ್ರೆ ಇವುಗಳ ಶೂನ್ಯತೆಗಳ ನಡುವಿನ ಸಂಬಂಧ ತಾಳೆ ಆದಂಗೆ. ಸೊ ಇದನ್ನ ಬರ್ಕೊಳ್ರಿ. ಡಿಯರ್ ಸ್ಟೂಡೆಂಟ್, ಟುಡೇ ಕ್ಲಾಸ್ ನಾವು ಇಲ್ಲಿಗೆ ಸ್ಟಾಪ್ ಮಾಡೋಣ. ನೆಕ್ಸ್ಟ್ ಕ್ಲಾಸಲ್ಲಿ ಇದ್ರ ಮುಂದುವರೆದ ಭಾಗನ ಹೇಳ್ತೀನಿ. ಸೊ ಈ ವಿಡಿಯೋನ ಎಲ್ಲ ನೋಡಿದ್ಗೆ ಎಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ಸ್ ಮಾಡಿ, ಮತ್ತು ಏನಾದರೂ ನಿಮಗೆ ಅರ್ಥ ಆಗಲಿ ಅಂದರೆ ಕಾಮೆಂಟ್ಸ್ನಲ್ಲಿ ಹಾಕಿ. ನಿಮಗೆ ಏನು ಬೇಕು ಮತ್ತು ವಿಡಿಯೋ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಬೇರೆ ಥರ ವಿಡಿಯೋ ಹೇಳಬೇಕು ಅಂತಂದರೆ ನೀವು ಇದನ್ನು ಲೈಕ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಕು. ಸೊ ಥ್ಯಾಂಕ್ ಯು ವೆರಿ ಮಚ್. ವಿಡಿಯೋನ ಸ್ಟಾಪ್ ಮಾಡೋಣ.